ಆದರೆ ಒಂದು ವಿಷಯ ಸದನದಲ್ಲಿ ನಾನು ಮಂಡಿಸಬೇಕು. ತಮ್ಮ ಹೆಸರು ಪ್ರಸ್ತಾಪ ಆದಾಗ ಒಂದು ಪಕ್ಷದ ಲೆಟರ್ನಲ್ಲಿ ಬರಬಾರ್ದಾಗಿತ್ತು. ಇದು ಯಾವತ್ತೂ ಬರುವಂತ ಇದು ಪದ್ಧತಿ ಇರಲಿಲ್ಲ. ಆದರೂ ಕೂಡ ಪಕ್ಷದ ಕಡೆಯಿಂದ ನಾನೊಂದು ಮಾತು ಕೇಳಿದೆ. ಅದು ಪಕ್ಷದ ಒಳಗಡೆಯ ಸರ್ಕ್ಯುಲೇಷನ್ಗೆ ಅನ್ನೋ ಮಾತನ್ನು ನಾನು ಕೇಳಿದೆ. ಆದರೆ AICC ಇಂದ ಬಂದ ಈ ವಿಚಾರ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ KPCC ಅಧ್ಯಕ್ಷರಾಗೆ ಅಡ್ರೆಸ್ ಮಾಡಿದ್ರೆ ಇದನ್ನ ನಾವು ಪ್ರಸ್ತಾಪವೇ ಮಾಡ್ತಿರಲಿಲ್ಲ. ಯಾಕೆ ಅಂತಂದ್ರೆ ಪಕ್ಷದ ವಿಚಾರ ಅಧ್ಯಕ್ಷರಿಗೆ ಬಂದಾಗ ನಾವು ಕೇಳೋದಿಲ್ಲ, ಅದು ನಮ್ಮ ಕೆಲಸ ಅಲ್ವೇ ಅಲ್ಲ. ಆದರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಬಂದಾಗ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆಗತ್ತೆ. ಆ ಕಾರಣದಿಂದ ನಾವು ಇದರ ಪ್ರಸ್ತಾಪವನ್ನು ಕೂಡ ಮಾಡಿದ್ವಿ. ಇದು ಬರಬಾರ್ದಾಗಿತ್ತು, ಇದು ಅಪರಾಧವಾಗಿದೆ. ಎರಡನೆಯದು, ನಾವು ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾದಾಗಲೇ ಒಂದು ಮಾತನ್ನು ಕೇಳಿದ್ವಿ. ಮಾನ್ಯ ಸಭಾಪತಿಗಳೇ, ಈ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಅಥವಾ ಕಾರಣ ಏನು ಅಂತ. ಯಾಕೆ ಅಂದ್ರೆ ಪತ್ರಿಕೆಗಳಲ್ಲಿ ನಾನಾ ರೀತಿಯ ವಿಚಾರಗಳು ಬಂದಿದೆ, ಜನರಲ್ಲಿ ಗೊಂದಲ ಇದೆ. ಅಷ್ಟು ಮಾತ್ರ ಯಾಕೆ, ಸದಸ್ಯರಲ್ಲೂ ಗೊಂದಲ ಇದೆ. ಇದಕ್ಕೆ ತಾವು ಪೀಠದಿಂದ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ. ಚುನಾವಣೆ ಪ್ರಕ್ರಿಯೆ ಆದ್ರಿಂದ ಈಗ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತ ಆಯ್ತು, ಚಿಂತೆ ಇಲ್ಲ. ಆದರೂ ಕೂಡ ನಾನು ತಮ್ಮ ಪೀಠಕ್ಕೆ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು. ಯಾಕೆ ಅಂತಂದ್ರೆ ಮಾನ್ಯ ಹೊರಟ್ಟಿಯವರು ಸಭಾಪತಿಗಳಾಗಿ ಇದ್ರು. 14ನೇ ತಾರೀಕು ಇವತ್ತು ನಾನು ಸದನಕ್ಕೆ ನನ್ನ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದೇನೆ ಅಂತೇಳಿ ಅವ್ರು ಹೇಳಿದ್ರು. ಅದು ಒಪ್ಪಿಗೆ ಆಗಿತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿರತಕ್ಕಂಥ ವಿಷಯ. ತದನಂತರ ತಕ್ಷಣ 7ನೇ ತಾರೀಕು ನನ್ನ ಕಚೇರಿಗೆ ಸುಮಾರು 30 ಜನರು ಬಂದರು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರು, ಮಾನ್ಯ KPCC ಅಧ್ಯಕ್ಷರಿದ್ರು, ಅದು ಅನೇಕ ಸದಸ್ಯರಿದ್ರು. ಅಲ್ಲಿ ನನ್ನ ಒತ್ತಾಯಪೂರ್ವಕವಾಗಿ ಲೆಟರ್ ಅನ್ನು ತರಿಸಿದ್ರು, ಅಲ್ಲೇ ಟೈಪ್ ಮಾಡಿಸಿದ್ರು, ಸಹಿ ಮಾಡಲೇಬೇಕು, ಒತ್ತಡ ಇದೆ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ಆ ಕಾರಣದಿಂದ ನಾನು ಒತ್ತಡದಿಂದ ರಾಜೀನಾಮೆ ಕೊಟ್ಟಿದ್ದೇನೆ, ಇದು ನಾನು ಸ್ವಇಚ್ಛೆಯಿಂದ ಕೊಟ್ಟಿಲ್ಲ. ಇದು ಕೂಡ ಪತ್ರಿಕೆಗಳಲ್ಲಿ ಬಂದಿದ್ದನ್ನು ನಾನು ಗಮನಿಸಿದೆ. ಆ ಕಾರಣದಿಂದ ಇದಕ್ಕೆ ತೆರೆ ಎಳೆಯಬೇಕಾದ್ದು ಈ ಸದನದ ಕರ್ತವ್ಯ. ಸಭಾಪತಿಗಳ ಪೀಠದಿಂದ ತಾವು ಇದಕ್ಕೆ ಉತ್ತರ ಕೊಡಬೇಕು. ಒಂದು ಸಮಯ ಅದು ಆ ರೀತಿ ಏನೋ ಆಗಿಲ್ಲ ಅನ್ನೋದೇ ಆದರೆ ಹೇಳಿಕೆ ಕೊಟ್ಟವರು ಮಾನ್ಯ ಹೊರಟ್ಟಿಯವರು, ಮಾಜಿ ಸಭಾಪತಿ, ಅವರಿಂದ ಆದರೂ ಹೇಳಿಸ್ಬೇಕು ತಾವು. ಇಲ್ಲ ಅಂತಂದ್ರೆ ರಾಜ್ಯಕ್ಕೆ ಒಂದು ತಪ್ಪು ಸಂದೇಶ ಹೋಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸರ್ಕಾರ ಯಾವುದೇ ಇರಲಿ, ಸದನ ಸಭಾಪತಿಗಳ ಸ್ಥಾನ ಯಾವುದೇ ಪಕ್ಷದ್ದಲ್ಲ, ಪಕ್ಷಾತೀತವಾದದ್ದು. ಆ ಕಾರಣದಿಂದ ಇಂದಿನಿಂದಲೂ ಕೂಡ ಪದ್ಧತಿಗಳಿದೆ. ಈಗ ಯಾರಿಗೆ ಹೆಚ್ಚು ಸಂಖ್ಯೆ ಇದೆ ಅವರಾಗೋದ್ರಲ್ಲಿ ಏನೂ ತಪ್ಪಿಲ್ಲ, ನಾವು ಅದನ್ನು ವಿರೋಧಿಸೋದಿಲ್ಲ. ಆದರೆ ಪದ್ಧತಿಗಳು ಹೇಗೆ ನಡ್ಕೊಂಡು ಬಂದಿದೆ, ಬೇರೆ ಬೇರೆ ಸರ್ಕಾರಗಳು ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದರೆ ವಿರೋಧ ಪಕ್ಷದಲ್ಲಿದ್ದವರು ಕೂಡ ಸಭಾಪತಿಗಳಾಗಿ ಮುಂದುವರೆದಿರತಕ್ಕಂಥದ್ದು ಇದೆ. ಅಥವಾ ಅವರ ಅವಧಿ ಮುಗಿದ ಮೇಲೆ ಯಾರಿಗೆ ಸಂಖ್ಯೆ ಹೆಚ್ಚಿರುತ್ತದೆ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು, ಇದು ಪದ್ಧತಿಗಳು ನಡ್ಕೊಂಡು ಬಂದಿರತಕ್ಕಂಥದ್ದೇ. ಎಷ್ಟೋ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ, ಆದರೆ ಸಭಾಪತಿಗಳು ಮುಂದುವರೆದಿದ್ದಾರೆ ವಿರೋಧ ಪಕ್ಷಗಳು ಇದ್ದಾಗಲೂ ಕೂಡ. ಇಂಥ ಪದ್ಧತಿಗಳಿದ್ದಾಗ ಇದನ್ನ ನಾವು ಇವತ್ತು ನಿಮ್ಮ ಸ್ಥಾನವನ್ನ ನಾವು ನಿಮ್ಮನ್ನು ಆಯ್ಕೆ ಮಾಡುವಾಗ ವಿರೋಧವೇ ಇರಬಾರದು.
ಯಾಕಂತಂದ್ರೆ ಅದು ಪಕ್ಷಾತೀತವಾದ ಒಂದು ಆಯ್ಕೆ ಆಗಿರಬೇಕಾಗಿತ್ತು. ಆದರೆ ಇಲ್ಲಿ ಆಗಿದ್ದೇನು ಅಂತಂದ್ರೆ ನಾವು ನಮ್ಮ ಅಭ್ಯರ್ಥಿಯನ್ನ ಹಾಕಬೇಕು ಅಂತಿರಲಿಲ್ಲ. ಒಂದು ಸಮಯ ಸರ್ಕಾರ ಮೊದಲೇ ನಾಮಿನೇಷನ್ ಹಾಕೋದಕ್ಕೆ ಮುಂಚೆ ಒಂದು ಸಮಯ ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ಬಹುಶಃ ನಾವು ಆ ರೀತಿ ತೀರ್ಮಾನ ತಗೊಳ್ಬೋದಾಗಿತ್ತು. ಇದಕ್ಕೆ ಪಕ್ಷವನ್ನು ನಾವು ಇದು ಮಾಡೋದು ಬೇಕಾಗಿಲ್ಲ, ಜಂಟಿ ಮಾಡೋದು ಬೇಕಾಗಿರಲಿಲ್ಲ. ಆದರೆ ಅದಾಗಲಿಲ್ಲ. ನಾಮಿನೇಷನ್ಗಳು ಎರಡೂ ಆದಮೇಲೆ ಮಾನ್ಯ KPCC ಅಧ್ಯಕ್ಷರು ನಮ್ಮನ್ನು ಕೇಳಿದ್ರು, ಹರಿಪ್ರಸಾದ್ ನೋಡಿ ಇದು ಪಕ್ಷಾತೀತವಾದ ವಿಷಯ, ಸಭಾಪತಿಯನ್ನಾದರೂ ಆಯ್ಕೆ ಮಾಡುವಾಗ ಇನಾನಮಸ್ ಮಾಡೋಣ ಅಂತ. ಅಷ್ಟೊತ್ತಿಗೆ ನಾಮಿನೇಷನ್ ಹಾಕ್ಬಿಟ್ಟಿದ್ವಿ. ಅದಕ್ಕೆ ಮುಂಚೆ ಏನಾದರೂ ಕೇಳಿದ್ದಿದ್ರೆ ನಮ್ಮ ನಿರ್ಧಾರ ಬದಲಾಗಬಹುದಾಗಿತ್ತು, ಅಥವಾ ನಾವು ಕೂಡ ನಮ್ಮ ಸದಸ್ಯರನ್ನೆಲ್ಲ ಕೇಳಿ ತೀರ್ಮಾನ ತಗೊಳ್ತಿದ್ವಿ. ಅದು ಆಗಲಿಲ್ಲ. ಈಗೇನಾಗಿದೆ, ಸಭಾಪತಿಯವರು ಇದ್ದಾಗ ಮಾನ್ಯ ಹೊರಟ್ಟಿಯವರಿಗೆ ದಬಾವಣೆ ಮಾಡಿ ಸಹಿ ಹಾಕಿಸಲಾಗಿದೆ ಅಂತಕ್ಕಂಥದ್ದು ಬಂದಾಗ ನಾವು ಅದನ್ನು ವಿರೋಧ ಮಾಡತಕ್ಕಂಥದ್ದು ಅನಿವಾರ್ಯವಾಯಿತು. ನಮಗೆ ಈ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಾಗಿತ್ತು. ಆ ಕಾರಣದಿಂದ ನಾನು ತಮ್ಮಲ್ಲಿ ಆಗ್ರಹ ಪಡಿಸ್ತಕ್ಕಂಥದ್ದು ದಯವಿಟ್ಟು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಒಂದನೇದು. ಎರಡನೇ ವಿಷಯ, ನಾನು ಇವತ್ತು ನೀವು ಆ ಸ್ಥಾನದಲ್ಲಿ ಕುಳಿತ ಮೇಲೆ ನಾವು ವಿರೋಧ ಪಕ್ಷದವರಾಗಿರಬಹುದು, ಬೇರೆ ಯಾರೇ ಆಗಿರಬಹುದು, ನಿಮ್ಮನ್ನ ಈಗ ನಾವು ಪಕ್ಷ ಅಂತ ನಾವು ಪರಿಗಣಿಸೋದಿಲ್ಲ. ಬಹುಶಃ ತಾವು ಕೂಡ ಅದೇ ರೀತಿ ಇಂದಿನಿಂದ ಏನು ಪದ್ಧತಿಗಳಿದೆ, ಯಾವ ರೀತಿ ಎಲ್ಲರಿಗೂ ಸಮಜಾಯಿಸಿ ಮತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಪೀಠದಲ್ಲಿ ಕುಳಿತವರು ಮಾಡಿದ್ದಾರೆ, ಅದನ್ನ ತಾವೂ ಕೂಡ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.